ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಸಹೋದರ ಸಹೋದರಿಯರೇ, ಈ ಕಾಲಘಟ್ಟ ನಿಮ್ಮ ಜೀವನದಲ್ಲಿ ಅಚಾನಕ್ ಅಂದರೆ ಶಾಶ್ವತ ಬದಲಾವಣೆಗಳನ್ನು ತರುವ ಶಕ್ತಿಯುತ ಸಮಯ. ಇಷ್ಟು ದಿನ ನೀವು ಇತರರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಬಂದಿದ್ದೀರಿ. ನಿಮ್ಮ ಆಲೋಚನೆಗಳು, ನಿಮ್ಮ ನಿರ್ಧಾರಗಳು ಎಲ್ಲವೂ ಸಾಮಾನ್ಯ ಮಾರ್ಗಕ್ಕಿಂತ ಬೇರೆ ದಾರಿಯಲ್ಲಿದ್ದವು. ಆದರೆ ಅದೇ ಕಾರಣಕ್ಕೆ ನೀವು ಹಲವಾರು ಬಾರಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟಿದ್ದೀರಿ. ನಿಮ್ಮ ನೇರತೆ, ನಿಮ್ಮ ಸತ್ಯ, ನಿಮ್ಮ ಸ್ವತಂತ್ರ ಮನಸ್ಸನ್ನು ಕೆಲವರು ಅಹಂಕಾರ ಅಂತ ಭಾವಿಸಿದ್ರು. ಕೆಲವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಹಾಳು ಮಾಡುವ ಪ್ರಯತ್ನ ಕೂಡ ಮಾಡಿದ್ರು. ಆದರೂ ನೀವು ಯಾರಿಗೂ ಉತ್ತರ ಕೊಡಲಿಲ್ಲ. ನಿಮ್ಮ ಮೌನವೇ ನಿಮ್ಮ ಗುರುತು. ಆದರೆ ನೆನ್ಪಿಡಿ, ಈ ಮೌನವನ್ನು ಬ್ರಹ್ಮಾಂಡ ಗಮನಿಸಿದೆ. ಮುಂದಿನ ಕೆಲ ದಿನಗಳು, ವಿಶೇಷವಾಗಿ ಮುಂದಿನ 5 ರಿಂದ 9 ದಿನಗಳು ಕುಂಭರಾಶಿಯವರಿಗೆ ಜೀವನದ ದಿಕ್ಕು ಬದಲಾಯಿಸುವ ದಿನಗಳಾಗಿರುತ್ತೆ. ಈ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ 3 ದೊಡ್ಡ ಸತ್ಯಗಳು ಹೊರಬರಲಿವೆ. ಮೊದಲನೆಯದು, ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯ ನಿಜ ಮುಖ ಬಹಿರಂಗವಾಗಲಿದೆ. ಅದು ಫ್ರೆಂಡ್ ಆಗಿರ್ಬೋದು, ಸಂಬಂಧಿ ಆಗಿರ್ಬೋದು, ಅಥವಾ ಕೆಲಸದ ಸ್ಥಳದ ಯಾರಾದರೂ ಒಬ್ಬರು ಆಗಿರಬಹುದು. ನೀವು ಅನುಮಾನಿಸಿಕೊಂಡಿದ್ದು ಕೂಡ ಈಗ ದೃಢವಾಗಲಿದೆ. ಎರಡನೆಯದು, ನಿಮ್ಮ ಜೀವನದಲ್ಲಿ ಹೊಸ ಅವಕಾಶ. ಒಂದು ಅಚಾನಕ್ ಸುದ್ದಿ, ಒಂದು ಕರೆ ಅಥವಾ ಒಂದು ಸಂದೇಶ ನಿಮ್ಮ ಮುಂದಿನ ದಾರಿಯನ್ನು ತೆರೆದಿಡಲಿದೆ. ನೀವು ಇಷ್ಟು ದಿನ ಯೋಚಿಸುತ್ತಿದ್ದ ಯೋಜನೆಗೆ ಈಗ ಬೆಂಬಲ ಸಿಗಲಿದೆ. ಮೂರನೆಯದು, ನಿಮ್ಮ ಒಳಗಿನ ಶಕ್ತಿ ಜಾಗೃತಿಯಾಗುವುದು. ಇಷ್ಟು ದಿನ ನೀವು ನಿಮ್ಮನ್ನೇ ಕಡಿಮೆ ಅಂತ ಅಂದುಕೊಂಡಿದ್ದೀರಿ. ಆದರೆ ಈಗ ನಿಮಗೆ ನಿಮ್ಮ ಮೌಲ್ಯ, ನಿಮ್ಮ ಸಾಮರ್ಥ್ಯ ಸ್ಪಷ್ಟವಾಗಲಿದೆ. ಕುಂಭರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡಬಾರ್ದು. ಎಲ್ಲರಿಗೂ ನಿಮ್ಮ ಯೋಜನೆಗಳನ್ನು ಹೇಳುವುದು ಮತ್ತು ಹಳೆಯ ನೋವಿನಲ್ಲಿ ಅಂಟಿಕೊಂಡು ಕುಳಿತುಕೊಳ್ಳುವುದು ನಿಮ್ಮ ಶಕ್ತಿಯನ್ನು ಕಳೆಯುತ್ತೆ. ವಿಶೇಷವಾಗಿ ಹಣ ಮತ್ತು ನಂಬಿಕೆಯ ವಿಷಯದಲ್ಲಿ ಎಚ್ಚರ ಅಗತ್ಯ. ಯಾರೇ ಬಂದು ಅತಿಯಾಗಿ ಮೆಚ್ಚುಗೆ ತೋರಿಸಿದರೂ ಕೂಡ ಅವರ ಮಾತುಗಳಿಗೆ ತಕ್ಷಣ ಮಾರು ಹೋಗಬೇಡಿ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ, ಅದು ನಿಮ್ಮನ್ನು ತಪ್ಪು ದಾರಿಗೆ ಹೋಗದಂತೆ ತಡೆ ಹಿಡಿಯುತ್ತೆ. ಮುಂದಿನ 7 ದಿನಗಳು ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯ ಹಾಕುವ ದಿನಗಳೂ ಹೌದು. ಕುಂಭರಾಶಿಯ ಜಾತಕದಲ್ಲಿ ಈಗ ಶನಿಯ ಪ್ರಭಾವ ಕಾರ್ಯನಿರ್ವಹಿಸ್ತಾ ಇದೆ. ಈ ಗ್ರಹ ನಿಮ್ಮನ್ನು ನಿಧಾನವಾಗಿ ಆದರೆ ಬಲವಾಗಿ ಮೇಲಕ್ಕೆ ಎತ್ತುತ್ತೆ. ತಕ್ಷಣದ ಫಲ ಅಲ್ಲದಿದ್ರೂ ಕೂಡ ಶಾಶ್ವತ ಯಶಸ್ಸು ನೀಡುತ್ತೆ. ಕೆಲಸದ ವಿಷಯದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಅದೇ ನಿಮ್ಮ ಗೌರವವನ್ನು ಹೆಚ್ಚಿಸುವ ಕಾರಣವಾಗಲಿದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗಲಿದೆ. ಆರೋಗ್ಯದ ವಿಷಯದಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗಲಿದೆ. ಈ ಸಮಯದಲ್ಲಿ ಶಿವ ಅಥವಾ ಹನುಮಂತನ ಪ್ರಾರ್ಥನೆ ನಿಮಗೆ ವಿಶೇಷ ಶಕ್ತಿಯನ್ನು ನೀಡುತ್ತೆ. ಒಂದು ಸರಳ ಪರಿಹಾರ ಹೇಳುವುದಾದರೆ, ಶನಿವಾರ ದಿನ ಕಪ್ಪು ಎಳ್ಳಿನ ದೀಪದಲ್ಲಿ ಒಂದು ಹಾಕಿ ಪ್ರಜ್ವಲಿಸಿ, ನಂತರ ಅದನ್ನು ನನ್ನ ಜೀವನದ ಅಡ್ಡಿಗಳು ಎಲ್ಲ ದೂರ ಆಗಲಿ ಅಂತ, ನನ್ನ ದಾರಿಗೆ ಸ್ಪಷ್ಟತೆ ಸಿಗಲಿ ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಈ ಸಣ್ಣ ಕ್ರಮ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಿಮ್ಮ ಒಳಗಿನ ಧೈರ್ಯವನ್ನು ಜಾಗೃತಗೊಳಿಸುತ್ತೆ. ಕುಂಭರಾಶಿಯವರೇ, ನೆನ್ಪಿಟ್ಕೊಂಬಿಡಿ, ನೀವು ಸಾಮಾನ್ಯರಿಗೆ ಹುಟ್ಟಿದವರಲ್ಲ. ನೀವು ಹೊಸ ದಾರಿ ತೋರಿಸಲು ಬಂದವರು. ನೀವು ನಾಯಕರು. ಇಷ್ಟು ದಿನ ನಿಮಗೆ ತಡವಾಯಿತು ಅಷ್ಟೇ, ನಿರಾಕರಣೆ ಅಲ್ಲ. ಈಗ ಕಾಲ ನಿಮ್ಮ ಪರವಾಗಿ ಸಾಗ್ತಾ ಇದೆ. ಮೌನವಾಗಿ ಕೆಲಸ ಮಾಡಿ. ಸಮಯ ಬಂದಾಗ ನಿಮಗೆ ನಿಮ್ಮ ಬೆಳಕು ಎಲ್ಲರಿಗೂ ಕಾಣಿಸಿಕೊಳ್ಳುತ್ತೆ. ನಿಮ್ಮ ಜಯ ಗದ್ದಲವಿಲ್ಲದೆ ಆದರೆ ಭಾರೀ ಪರಿಣಾಮಗಳೊಂದಿಗೆ ಬರಲಿದೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.